ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಓದಿರೋದೆಲ್ಲನೂ ಮನೆ ತೋರಿಸಿದೆ, ಅಂಬರೀಷನ್ ಮನೆ ಯಾವ ರೀತಿ ಇದೆ ಅಂತ. ಬನ್ನಿ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಕಿಚ್ಚ ಸುದೀಪ್ ಆನಂದ್ ಮನೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು JP ನಗರದಲ್ಲಿದೆ ಮನೆ. ಬನ್ನಿ ತೋರಿಸಿ ಮುಂದೆ ಯಾವ ರೀತಿ ಮನೆ ಇದೆ. ಕಿಚ್ಚ ಬಾಸ್ ಮನೆ ಯಾವ ರೀತಿ ಇದೆ ಅಂತ. ಇದೆ ಮನೆ. ಇದು ಕನಕಪುರ ರಸ್ತೆ, ಕೋಟೆನಲ್ಲಿ ಬನ್ನೇರಘಟ್ಟ ರಸ್ತೆ ಮತ್ತು ಕನಕಪುರ ರಸ್ತೆ. ಇದೇ ಸಿಗ್ನಲ್ ಮುಂದೆ ಹೋಗ್ಬೇಕು ಸುದೀಪಣ್ಣ ಮನೆಗೆ. ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ಹಿಂಗೆ ಸ್ಟೇಟು ಬಸ್ ನೋಡಿ, ಹಿಂಗೆ ಅಲ್ಲೇ ಹೋಗ್ತಾ ಇದೆಯಲ್ಲ ಆಟೋ ಎಲ್ಲ, ಅಲ್ಲೇ ಸುದೀಪಣ್ಣ ಮನೆ ಮುಂದೆ ಇದೆ. ಬನ್ನಿ, ಇದು ಕನಕಪುರ ರಸ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ ಮುಂದೆ ನಿಮ್ಗೆ ಹೋಗ್ಬಿಟ್ಟು. ನೋಡಿ, ಅದು ಕಾಣುತ್ತೆ ನಿಮಗೆ ಹೋಟ್ಲು, ಅಲ್ಲೇ ಇದು ಕಾಣುತ್ತೆ ನೋಡಿ. ನೋಡಿ, ಒಂದು ನಂದಿನಿ ಅಂತ ಒಂದು ಅಂಗಡಿ ಸಿಗುತ್ತೆ ನಿಮಗೆ. ಹಂಗೆ ನಾವು ರೈಟ್ಗೆ ಹೋಗ್ಬೇಕತ್ತೆ. ನೋಡಿ, ಇದೆ ನಂದಿನಿ ಅಂತ. ಯಾವುದು ಬೇಕಾಗಿಲ್ಲ, ಮನುಷ್ಯನಿಗೆ ಬೇಕಾಗಿರೋದು ವೆರಿ ಒಂದು ಸಿಂಪಲ್ ಥಿಂಗ್ ಇತ್ತವ್ರೆ. ಒಳ್ಳೆ ಮನುಷ್ಯ ಕರುಣೆಗೆ ಬೆಲೆ ಇದೆ. ಬ್ಯಾಂಕ್ ಇದೆ ಇಲ್ಲೊಂದು. ಇದು ರೋಡ್ ಮುಂದೆ ಬರೋಕೆ, ಗಂಗೆ ಸ್ಟೇಟ್ ಮುಂದೆ ಬರೋಕೆ ಸ್ವಲ್ಪ ಹಾಸ್ಪಿಟ್ಲ್ ಸಿಗುತ್ತೆ, ಗ್ರೀನ್ ಸಿಟಿ ಹಾಸ್ಪಿಟ್ಲ್ ಅಂತ. ಬನ್ನಿ ಮುಂದೆ ಹೋಗೋಣ ಇವಾಗ. ಕಿಚ್ಚ ಸುದೀಪ್ ಅವ್ರ ಮನೆ ಮುಂದೆನೇ ಇದೆ ಇಲ್ಲಿ ನೋಡಿರಿ. ಗ್ರೀನ್ ಸಿಟಿ ಹಾಸ್ಪಿಟ್ಲ್ ಇದೆಲ್ಲ, ಹಿಂಗೆ ಬರ್ಬೇಕು ನಾವು. ಇಲ್ಲೇ ಮತ್ತೆ ಲೆಫ್ಟ್ ತಿರ್ಕೋಬೇಕು. ಬನ್ನಿ, ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆಯಲ್ಲ. ಸುದೀಪಣ್ಣ ಮನೆ ಕಾಣ್ತಾ ಇದೆ ನೋಡಿ. ಅದೇ ಸುದೀಪಣ್ಣ ಮನೆ ಮುಂದೆ ಹೋಗೋಣ ಬನ್ನಿ ಇವಾಗ. ದೇವಸ್ಥಾನ ಹಿಂದೆನೇ ಇರೋದು. ಬನ್ನಿ ಇವಾಗ ಕಿಚ್ಚ ಬಾಸ್ ಅವ್ರ ಮನೆ ತೋರಿಸ್ತೀನಿ. ಇವರು ಅಭಿಮಾನಿ ಅಂತೆ, ನೋಡೋಕೆ ಬಂದಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಅಂತ. ನೋಡಿ, ಇದೇ ಬಾಸ್ ಮನೆ, ಕಿಚ್ಚ ಬಾಸ್ ಅವ್ರ ಮನೆ ಇದೆ. ಆ ಟೆಂಪಲ್ ಇದೆ, ಆ ಟೆಂಪಲಿಂದ ಪಕ್ಕದಲ್ಲೇ ಹಿಂದೆನೇ ಇರೋದು ಮನೆ. ಏನು ಕಾಣಂಗಿಲ್ಲ ಅಲ್ಲಿ, ಸೆಕ್ಯೂರಿಟಿ ಇರೋದು ಮಾಡಿ. ಸುದೀಪ್, ನೀವಿಲ್ಲದೆ ಬಿಗ್ ಬಾಸ್ ಕನ್ನಡವನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ ಅಂತ. ಇವಾಗ ವೇಟ್ ಮಾಡೋಣ, ನೋಡ್ಬೋದು. ಬಾಸ್ ಇದ್ದಾರೆ ಅಂತ ಒಳಗಡೆ ಕೇಳೋಣ. ಇವರು ಅಭಿಮಾನಿ ಅಂತೆ. ಯಾವ ನಿಮ್ಮದು? ರಾಯಚೂರಿಂದ ಬಂದಿದ್ರು. ನೀವು ನೋಡೋಕೆ ಬಂದಿದ್ದೀರಾ? ಇಲ್ಲಿ ಕೆಲಸ ಮಾಡ್ತೇವೆ? ಇಲ್ಲ, ಕೆಲಸ ಮಾಡ್ತಾ ಇದ್ದೆ, ಬಟ್ ಇವತ್ತು ಫ್ರೀ ಟೈಮ್ ಅದಕ್ಕೆ ನೋಡ್ಕೊಂಡು. ಇವರು ಅಭಿಮಾನಿ ಬಾಸ್ ನೋಡಕ್ಕೆ ಬಂದಿದ್ದಾರೆ. ನೋಡೋಣ, ಕೇಳೋಣ ಸೆಕ್ಯೂರಿಟಿ ಗಾರ್ಡ್ ಹೊರಗಡೆ ಬಿಡ್ತಾರೆ ಇಲ್ಲ ಅಂತ. ಅನ್ನ ಇದ್ರಲ್ಲಿ ಕೇಳೋಣ. ಯಾರು ಕಾಣ್ತಾ ಇಲ್ಲ ಹೊರಗಡೆಯಿಂದ. ನೋಡೋಣ, ವೇಟ್ ಮಾಡೋಣ ಒಂದು 5 ನಿಮಿಷ ನೋಡ್ಕೊಂಡು ನಿಮಗೆ ಇದ್ದರೆ ಮೀಟ್ ಮಾಡೋಣ. ಫ್ರೆಂಡ್ಸ್, ಬಾಸ್ಗೋಸ್ಕರ ಕಾಯ್ತಾ ಇದ್ದೀವಿ ನೋಡಿ. ತುಂಬ ದೂರದಿಂದ ಬಂದಿದ್ದಾರೆ. ನಿಮ್ಮ ಹೆಸರೇನು? ವಿನಯ್ ಅಂತ. ತುಂಬ ದೂರದಿಂದ ಬಂದು ಒಂದು 2 ರಿಂದ 3 ಅವರ್ ಹಿಂದೆ ಇಲ್ಲೇ ಕಾಯ್ತಾವ್ರೆ. ನಾನು ಜಸ್ಟ್ ಇವಾಗ ಬಂದಿರೋದು. ನೋಡೋಣ, ಕಾಯೋಣ, ಬಾಸ್ ಮೀಟ್ ಮಾಡೋಣ. ಸಿಕ್ಕರೆ ನೋಡೋಣ, ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ. ನೋಡಿ, ನೋಡೋಣ, ಬಾಸ್ ಮನೆ ಮುಂದೆ ನಿಂತ್ಕೊಂಡಿದ್ದೀವಿ ಇವಾಗ. ಏನು ರೆಸ್ಪಾನ್ಸ್ ನೋಡೋಣ ಮುಂದೆ ಏನಾಗ ಮೀಟ್ ಮಾಡ್ಬೋದು. ಬಟ್ ಏನಲ್ಲಿ ಇವತ್ತು ಮೀಟ್ ಆಗಿ ಹೋಗ್ತೀರ ನೀವು? ಲೇಟ್ ಆದರೂ ಚಿಂತೆ ಇಲ್ಲ, ಮೀಟ್ ಆಗಿ ಹೋಗ್ಬೇಕು ಅನ್ನೋದು ಉದ್ದೇಶ ಇಲ್ಲ. ನೋಡಿ, ಬಾಸ್ನ ಮೀಟ್ ಆಗೋಗೆ ಹೋಗ್ತಾರಂತೆ. ನೋಡೋಣ, ವೇಟ್ ಮಾಡೋಣ, ಬಾಸ್ ಮೀಟ್ ಆಗ್ಬೋದು. ನೋಡ್ರಿ, ಬಾಸ್ ಇದೆ ಮನೆ. ಫ್ರೆಂಡ್ಸ್, ಇಲ್ಲೇ ಪಕ್ಕದ ಬಿಲ್ಡಿಂಗ್ ಎಲ್ಲ ಅವರು ಕೇಳಿದ್ವಿ. ಬಟ್ ಇವತ್ತು ಬಿಗ್ ಬಾಸ್ ಇದ್ದಾರೆ, ಯಾಕಂದರೆ ಇವತ್ತು ಫೈನಲ್ ಇವತ್ತು. ಅದಕ್ಕೋಸ್ಕರ ಬಾಸ್ ಬಿಗ್ ಬಾಸ್ ಶೋ ಅಲ್ಲಿದ್ದಾರಂತೆ. ನೋಡೋಣ, ವೇಟ್ ಮಾಡ್ತಾರೆ. ಹೆಂಗಿದೆ? ವೆಯ್ಟ್ ಮಾಡ್ತೇನೆ ನೋಡಿ. ವಿನಯ್ ಅಲ್ಲ, ವಿನಯ್ ಅವರು ವೆಯ್ಟ್ ಮಾಡಿ ಅವ್ರು ಮೀಟ್ ಮಾಡ್ಕೊಂಡೇ ಬರ್ತಾರಂತೆ. ಓಕೆ,
ಮೀಟ್ ಮಾಡ್ಕೊಂಬನ್ನಿ ನೀವು. ನೋಡಿರಿ ಎಲ್ಲ ಬಾಸ್ ಮನೆ ನೋಡೋಕೆ ಬಂದಿರ್ತಾರೆ. ಬರಲ್ಲ ಅಣ್ಣ, ಮೀಟಾ ಬನ್ನಿ. ಆಲ್ ದ ಬೆಸ್ಟ್ ನಿಮಗೆ. ಸುದೀಪ್ ಅಣ್ಣ ಇಲ್ಲ ಯಾರು ಮೀಟಾ ಬನ್ನಿ. ಇವತ್ತು ಬ್ಯುಸಿ ಇರ್ತಾರಂತೆ, ನೋಡೋಣ ನಾಳೆ ಫ್ರೀ ಇರ್ತಾರೆ, ನಾಳೆಯಿಂದ ಫ್ರೀ ಇರ್ತಾರಂತೆ ನೋಡಿ. ಇವತ್ತು ಯಾರು ಸಿಗ್ತಾರೋ ಮೀಟಾಗಿ ಬನ್ನಿ. ಬರಲ್ಲ ಸಿಗೋಣ, ವಿಡಿಯೋ ನೋಡ್ತಾರೆ ಅವರು. ಫ್ರೆಂಡ್ಸ್ ಬಾಸ್ ಮನೆಯಲ್ಲ, ಯಾಕಂದರೆ ಇವತ್ತು ಬಿಗ್ ಬಾಸ್ ಫೈನಲ್, ಹಂಗಾಗಿ ಬಿಗ್ ಬಾಸ್ ಶೋಗೆ ಹೋಗಿದ್ದಾರಂತೆ. ನೋಡೋಣ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗ ನಿಮಗೆ ನೆಕ್ಸ್ಟ್ ಟೈಮ್ ಬನ್ನಿ. ಇದೆ ಪಕ್ಕದ ಮನೆ ಕೇಳಿದ್ರು ಇರ್ತಾರೆ ನೆಕ್ಸ್ಟ್ ಟೈಮ್, ಇಲ್ಲ ನಾಳೆಯಿಂದ ಇಲ್ಲೇ ಇರ್ತಾರೆ. ಬಟ್ ಇವತ್ತು ಬಿಗ್ ಬಾಸ್ ಶೋ ಅಲ್ಲ, ಅದಕ್ಕೋಸ್ಕರ ಇವತ್ತು ಫೈನಲು ಇರಲ್ಲ ಅಂದರು. ಓಕೆ ಫ್ರೆಂಡ್ಸ್, ಇಲ್ಲಿ ಗಣಪತಿ ದೇವಸ್ಥಾನ ಕಾದಲ್ಲ ಇದೆ, ಪಕ್ಕದಲ್ಲೇ ಸುದೀಪ್ ಸರ್ ಮನೆ ಇರುತ್ತೆ. ಒಂದ್ಸಲ ಬಂದಾಗ ವಿಸಿಟ್ ಮಾಡಿ, ಅವರ ಅಭಿಮಾನಿ, ಅವ್ರು ಮೀಟ್ ಮಾಡೇ ಬರ್ತೀನಿ ಅಂದರು. ಎಷ್ಟೊತ್ತಾದರೂ ಪರವಾಗಿಲ್ಲ, ಅವ್ರು ಮೀಟ್ ಮಾಡ್ಕೊಂಡೇ ಬರ್ತೀನಿ ಅಂದರು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಸುದೀಪ್ನ ಮನೆ ತೋರಿಸಿದೆ ನಿಮಗೆ ಯಾವ ರೀತಿ ಇದೆ ಅಂತ, JP ನಗರದಲ್ಲಿ ಯಾವ ರೀತಿ ಇದೆ ಅಂತ ಮನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಿಮಗೆ.